ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಸತೀಶ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಮ್ಮ ಇವತ್ತಿನ ರೆಸಿಪಿ ಏನಂದರೆ ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ, ಡ್ರೈ ಜಾಮೂನ್. ಬನ್ನಿ ವಿಡಿಯೋ ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ. ನಾನಿಲ್ಲಿ 180 ಗ್ರಾಮ್ MTR ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ. ಪ್ಯಾಕೆಟ್ ಮೇಲೆ ಏನೋ 36 ಜಾಮೂನ್ ಆಗುತ್ತೆ ಅಂತ ಏನೋ ಹೇಳಿದ್ದಾರೆ, ನೋಡುವ ಎಷ್ಟಾಗುತ್ತೆ ಅಂದ್ಬಿಟ್ಟು. ಜಾಮೂನ್ ಪೌಡ್ರು ಕಲಿಸ್ಕೊಳ್ಳೋ ಟೈಮ್ನಲ್ಲಿ ನಾವು ನೀರು ಹಾಕೋಬಾರ್ದು, ಬದಲಿಗೆ ಹಾಲು ಹಾಕ್ಕೋಬೇಕು. ಹಾಲು ಹಾಕೋದ್ರಿಂದ ಜಾಮೂನು ತುಂಬಾ ಸಾಫ್ಟಾಗಿ ಬರುತ್ತೆ. ನಾನಿಲ್ಲಿ ಸ್ಮಾಲ್ ಕಪ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ಆ ಕಪ್ ಫುಲ್ ಆಗ್ತಾಯಿಲ್ಲ, ಅರ್ಧ ಮಾತ್ರ ಹಾಕ್ತಾಯಿದ್ದೀನಿ. ಕಲಿಸ್ಕೊಳ್ಳೋ ಟೈಮ್ನಲ್ಲಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಹಾಲು ಅಥವಾ ನೀರು ಜಾಸ್ತಿ ಹಾಕ್ಕೊಂಬಿಟ್ರೆ ಹಿಟ್ಟು ಸ್ವಲ್ಪ ತೆಳು ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ನೀವು ನೋಡ್ತಾ ಇರ್ಬೋದು. ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದಾಯಿತು. ನಾನಿಲ್ಲಿ ಸ್ಮಾಲ್ ಉಂಡೆಯಾಗಿ ಮಾಡ್ಕೊತಾ ಇದ್ದೀನಿ. ಪ್ಯಾಕೆಟ್ ಮೇಲೆ 36 ಅಂತ ಇತ್ತು, 23 24 ಆಗಿದೆ. ಇದಕ್ಕಿಂತ ಸಣ್ಣ ಮಾಡಿದ್ರೆ ಚೆನ್ನಾಗಿರಲ್ಲ, ಮೀಡಿಯಮ್ ಸೈಜ್ ಇದೆ. ಸ್ಟವ್ ಮೇಲೆ ಕಡಾಯಿ ಇಟ್ಬಿಟ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಪಾತ್ರೆ ಕಾದ ನಂತರ ಆಯಿಲ್ ಹಾಕ್ಕೊಬೇಕು. ಆಯಿಲ್ ಅವಾಗ ಚೆನ್ನಾಗಿ ಬಿಸಿ ಆಗುತ್ತೆ. ಆಯಿಲು ಕೂಡ ಚೆನ್ನಾಗಿ ಕಾಯ್ದಿತ್ತು. ಜಾಮೂನ್ ಉಂಡೆಗಳನ್ನ ಹಾಕ್ಕೊತಾ ಇದ್ದೀನಿ. ಜಾಮೂನ್ ಉಂಡೆಗಳು ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ನಾವು ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆ. ನಾನಿವಾಗ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಆಯಿಲ್ನೆಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು. ಯೂಶ್ವಲಿ ಎಲ್ಲರೂ ಜಾಮೂನ್ ಮಾಡ್ತೀವಿ, ಬಟ್ ಡ್ರೈ ಜಾಮೂನು ತುಂಬಾ ಡಿಫ್ರೆಂಟಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸ್ಪೆಷಲಿ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ನಾನಿವಾಗ ಶುಗರ್ ಸಿರಪ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ಮಾಲ್ ಬೌಲ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಂತರ 3 ರಿಂದ 4 ಏಲಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ 4 ಲವಂಗ ತೊಗೊಂಡಿದ್ದೀನಿ. ಸಕ್ಕರೆನ ಯಾವ ಬೌಲಲ್ಲಿ ತೊಗೊಂಡಿದ್ದೆ ಅದೇ ಅಳತೆ ನೀರನ್ನ ಹಾಕ್ಕೊಂಡಿದ್ದೀನಿ, ಅದೇ ಬೌಲಲ್ಲಿ. ನಾನು ಮಾಡ್ತಿರೋದು ಡ್ರೈ ಜಾಮೂನ್ ಆಗಿರೋದ್ರಿಂದ ಶುಗರ್ ಸಿರಪ್ಪು ಸ್ವಲ್ಪ ತಿಕ್ಕಾಗೇ ಇರಬೇಕು. ಹಾಗಾಗಿ ಸೇಮ್ ಅಳತೆನಲ್ಲೇ ನೀರು ಮತ್ತು ಸಕ್ಕರೆ ಹಾಕ್ಕೊಂಡಿದ್ದೀನಿ. 15 to 20 ಮಿನಿಟ್ಸ್ ಈ ಶುಗರ್ ಸಿರಪ್ನ ಚೆನ್ನಾಗಿ ಕುದಿಸ್ಕೋಬೇಕು. ತಣ್ಣಗಾದ್ಮೇಲೆ ನಾನು ಸೋರಿಸ್ಕೋತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಕ್ಲಿಯರಾಗಿದೆ. ಶುಗರ್ ಸಿರಪ್ ತಣ್ಣಗಾದ್ಮೇಲೆ ನಾವು ಮಾಡಿಟ್ಕೊಂಡಿದ್ವಲ್ಲ ಜಾಮೂನ್ ಉಂಡೆಗಳನ್ನ ಅದನ್ನು ಹಾಕ್ಕೊತಾ ಇದ್ದೀನಿ. ಜಾಮೂನ್ ಉಂಡೆಗಳನ್ನ ಸುತ್ತ ಸ್ಪ್ರೆಡ್ ಮಾಡ್ಕೊಂಡು ಈ ಉಂಡೆಗಳು 1 ಅವರ್ ಚೆನ್ನಾಗಿ ಪಾಕದಲ್ಲಿ ನೆನಿಬೇಕು. ನೆನಿಲಿ ಅಂದ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. 1 ಅವರ್ ಆಯಿತು, ನೀವು ನೋಡ್ತಾ ಇರ್ಬೋದು. ಸಿರಪ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ. ಡ್ರೈ ಜಾಮೂನ್ ಆಗಿರೋದ್ರಿಂದ ಎಷ್ಟು ಬೇಕೋ ಅಷ್ಟೇ ಪಾಕ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಸ್ಮಾಲ್ ಬೌಲ್ ಆಗೋಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಇದ್ರ ಜೊತೆ ಲೈಟಾಗಿ ಶುಗರ್ ಕೂಡ ಆ್ಯಡ್ ಮಾಡ್ಕೋಬೋದು. ಸ್ವೀಟ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನೇನು ಹಾಕ್ಕೊಂಡಿಲ್ಲ. ನಂತರ ನಾವು ಮಾಡಿಟ್ಕೊಂಡಿರೋ ಜಾಮೂನ್ನ ಒಂದೊಂದೇ ತೆಗ್ದು ಈ ಥರ ಕೊಬ್ಬರಿ ತುರಿನಲ್ಲಿ ಉರುಳಿಸ್ಕೋಬೇಕು. ಈ ಥರ ಡ್ರೈ ಜಾಮೂನ್ನ ಮಕ್ಳಿಗೆ ಏನಾದರೂ ಮಾಡಿಕೊಟ್ಬಿಟ್ರೆ ಮತ್ತೊಂದು ಸರಿ ಬೇಕು ಅಂದ್ಬಿಟ್ಟು ಕೇಳಿ ಮಾಡಿಸ್ಕೊಂಡು ತಿಂತಾರೆ. ತುಂಬಾ ಚೆನ್ನಾಗಿ ಬಂದಿತ್ತು ಡ್ರೈ ಜಾಮೂನು, ನೀವೇ ನೋಡ್ತಾ ಇರ್ಬೋದು. ಸ್ವೀಟ್ ತಿನ್ನೋರು ಸ್ವೀಟ್ ಏನಾದರೂ ಜಾಸ್ತಿ ಬೇಕು ಅಂತ ಅಂದರೆ ನಾನು ಹೇಳಿದ್ನಲ್ವ, ಈ ಕೊಬ್ಬರಿ ತುರಿ ಜೊತೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿಕೊಂಡ್ರೆ ಸ್ವೀಟ್ ಜಾಸ್ತಿ ಆಗುತ್ತೆ. ಬೇಕು ಅಂದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಫ್ರೆಂಡ್ಸ್, ಇದು ಹೋಮ್ ಮೇಡ್ ಡ್ರೈ ಜಾಮೂನ್. ಐ ಹೋಪ್ ತಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.